ಲೋ ರಾಮ, ನಂಗೆ ಯಾಕೋ ಒಂಥರ ಆಗ್ತೈತೆ ಕಣೋ. ಯಾಕೋ ಯಾಕೋ ಕುಮಾರ, ಯಾಕೋ ಗೊತ್ತಿಲ್ಲ ಕಣೋ, ಯಾಕೋ ನಾಚಿಕೆ ಆಗ್ತೈತೆ. ಏನೋ ನೀನು ಮದುವೆ ಮಾಡ್ಕೊಳಕ್ಕೆ ಅಂತ ಹುಡುಗಿ ನೋಡಕ್ಕೆ ಬಂದು ನಾಚ್ಕೊಂಡು ಕೂತ್ಕೊಂಡ್ರೆ ಹಿಂಗೆ? ಅದು ಹಂಗೆ ಕಣೋ ತಡ್ಕ. ನೀನು ಹುಡುಗಿ ನೋಡಕ್ಕೆ ಯಾವಾಗ ಹೋಗ್ತೀಯಲ್ಲ, ಆಗ ನಿಂಗೆ ಗೊತ್ತಾಗ್ತೈತಿ. ಹಾಂ, ನನ್ನ ತಂಗಿ ಮದುವೆ ಆಗೋವರೆಗೂ ನಾನಂತೂ ಮದುವೆ ಕಡೆ ಗಮನ ಕೊಡಲ್ಲ ಕಣೋ. ವಿಷ್ಣುಣ್ಣವ್ರೆ, ಅವ್ರು ನಿಧಾನ ಹುಡುಗಿನ ಕರ್ಕೊಂಡ್ ಬರ್ಲಿ. ಹುಡುಗಿಯನ್ ಸುಮಾರಾಗಿದ್ರು ಪರವಾಗಿಲ್ಲ, ನಮ್ಗೇನು ಅಭ್ಯಂತರ ಇಲ್ಲ. ಹಂಗಂದ್ರೆ ಹಿಂಗೆ ಹುಡುಗಿ ನೋಡ್ಬೇಕಲ್ವಾ ನೀವು? ನೋಡೋದಿದ್ದಿದ್ದೆ, ನೋಡ್ಲೇಬೇಕಲ್ಲ. ಅದಕ್ಕೂ ಮೊದಲು ಒಂದು ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ, ಸೋಮಣ್ಣ, ಏನ್ ಸೋಮಣ್ಣ ನೀನೆ? ಗಂಗವ್ವ, ಅದೇ ವಿಷ್ಣು, ಮದುವೆ ಮಾಡ್ಕೊಡ್ತೀವಿ ಅಂದ್ಮೇಲೆ ಕೊಡೋದು ತಗೊಳ್ಳೋದು ಇದ್ದಿದ್ದೆ ಅಲ್ವಾ ನಮ್ ಗಂಗಮ್ಮ, ಅದನ್ನೇ ಹೇಳ್ತಿರೋದು. ನಾವು ಏನೇನೆಲ್ಲ ಕೊಡಕ್ ಸಾಧ್ಯನೋ ಎಲ್ಲ ಕೊಡ್ತೀವಿ, ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬಿಡಿ. ನೋಡಿ, ಇವಳೇ ನನ್ನ ದೊಡ್ಡ ಮಗಳು ಕಾವ್ಯ. ಹುಡುಗಿ ಸಕ್ಕತ್ತಗಳು ಕಣಮ್ಮ. ಇಲ್ಲಿ ಮಗ ತಡ್ಕ, ಇನ್ನು ಕೊಡೋದು ತಗೊಳ್ಳೋದು ಮಾತಾಡಿಲ್ಲ ನಾವು. ಅಮ್ಮ, ಈ ಕೊಡೋದು ತಗೊಳ್ಳೋದು ನೀನ್ ಏನಾನ ಮಾಡ್ಕ, ಆದ್ರೆ ನನ್ಗೆ ಈ ಹುಡುಗಿನೇ ಬೇಕು ಕಣಮ್ಮ. ಗುಂಡುಗೆ ಕುಂಬಳಕಾಯಿ ಇದ್ದಂಗ ಅವಳೆ. ಅಮ್ಮ ಕಾವ್ಯ, ಹೋಗಮ್ಮ, ಹೋಗಿ ಜ್ಯೂಸ್ ಕೊಡೋಗಮ್ಮ. ಸರಿ ಅಮ್ಮ, ತಗೊಳ್ಳಿ. ಅಮ್ಮ, ಇದೇನಮ್ಮ, ಬಂದು ನನಗೆ ಕೊಡ್ಬೇಕಾನೆ ಮೊದಲು. ಇಲ್ಲಿ ಮದ್ವೆ ಗಂಡು ನಾನು ಕೊಡೋದ್ಬಿಟ್ಟು ಹುಡುಗಿ ನನ್ನ ಫ್ರೆಂಡ್ ರಾಮ್ ಕೊಡ್ತಾವಳಲ್ಲ. ಅದನ್ನೇ ನೋಡ್ತೀವಿ ನಾನು. ಇಲ್ಲಿ ತಗ, ಜ್ಯೂಸು ಯಾರು ಕೊಟ್ರೇನು? ಮದುವೆ ಮಾಡ್ಕೊಳ್ಳೋ ನಿನ್ನೆ ಅಲ್ವಾ, ಬಿಡ್ಲ ಮಗ. ಏನೋ ಇಲ್ಲಿ ತಗ, ನಗ್ನಾಗ್ತಾ ಇರೋಂಚೂರು ಚೆನ್ನಾಗಿರ್ತಾವ, ವರ್ತಕ್ಷಣ ಇಸ್ಕೊಳ್ಳೋಣ. ಅವಳಿ ಜೋಡಿ ಹೆಣ್ಮಕ್ಳೆತ್ತವ್ರೆ, ಸಖತ್ತಾಗೆ ಆಸ್ತಿ ಮಾಡಿರ್ತಾರ ಕಣ್ಲಾ. ಅಯ್ಯೋ, ನನಗೆ ಜ್ಯೂಸ್ ಬೇಡ, ನಾನು ಜ್ಯೂಸ್ ಏನು ಕುಡಿಯೋದಿಲ್ಲ, ಅವ್ರಿಗೆ ಕುಡಿ. ಇಲ್ಲ ಪರವಾಗಿಲ್ಲ, ತಗೊಳ್ಳಿ, ನನಗೋಸ್ಕರ. ಸರಿ, ನೀವು ಇಷ್ಟು ಬಲವಂತ ಮಾಡ್ತಿದ್ದೀರಾ ಅಂತ ತಗೊಳ್ತಾ ಇದ್ದೀನಿ. ನಾನು ಜ್ಯೂಸ್ ಏನು ಕುಡಿಯೋದಿಲ್ಲ, ಆದರೂ ನೀವು ಬಲವಂತ ಮಾಡ್ತಿದ್ದೀರಾ ಅಂತ ತಗೊಳ್ತಾ ಇದ್ದೀನಿ ಅಷ್ಟೇ. ಹೌದಾ, ಸರಿ, ಹಾಗಿದ್ರೆ ತಗೊಳ್ಳಿ ನೀವು. ನನಗೆ ಜ್ಯೂಸ್ ಅಂದರೆ ಭಾಳ ಇಷ್ಟ. ನೀವು ಜ್ಯೂಸ್ ಎಲ್ಲ ಹಂಗ ಚೆನ್ನಾಗಿ ಮಾಡ್ತೀರಾ? ಮಾಡ್ತೀನಿ. ನಮ್ಮದು ಹಣ್ಣಿನ ತೋಟನೇ ಇದೆ. ಆ ತೋಟದಲ್ಲಿ ಎಲ್ಲ ಥರದ ಹಣ್ಣುಗಳನ್ನ ಹಾಕ್ಬಿಟ್ಟಿದ್ದೀವಿ. ಇನ್ಮೇಲೆ ನಾವು ದಿನ ಹಣ್ಣಿನ ಜ್ಯೂಸ್ನ ಕುಡಿತಾನೆ ಇರ್ಬೋದು ಅಲ್ವಾ, ಏನಂತೀರಾ? ತಗೊಳ್ಳಿ ಅಮ್ಮ. ಕೊಡವ, ನೋಡಕ್ಕೆ ಚಂದಾಗೇನ ಇದೆಯಾ ಗುಂಡುಗೆ, ಆದ್ರೆ ಒಂಚೂರು ತಿಳುವಳಿಕೆ ಕಮ್ಮಿ ಇರ್ಬೇಕು ನಿಂಗೆ. ಅಯ್ಯೋ ಇಲ್ಲ ಗಂಗಮ್ಮನವ್ರೆ, ಆ ರೀತಿ ಎಲ್ಲ ಇಲ್ಲ. ನನ್ನ ಮಗಳು ಬಹಳ ಬುದ್ಧಿವಂತೇನೆ, ಸ್ವಲ್ಪ ಸಂಕೋಚ ಅಷ್ಟೇ. ನನ್ನ ಚಿಕ್ಕ ಮಗಳು ಸ್ವಲ್ಪ ಹೊರಟು, ಆದ್ರೆ ಇವಳು ಬಹಳ ಮೃದು. ಹಾಗಂತ ತಿಳುವಳಿಕೆ ಇಲ್ಲ ಅಂತಲ್ಲ, ನನ್ನ ಚಿಕ್ಕ ಮಗಳಿಗಿಂತ ಜಾಣ ಇವಳು. ಎಲ್ಲಾರನ್ನೂ ಆದಷ್ಟು ಬೇಗ ಹೊಂದ್ಕೊಬಿಡ್ತಾಳೆ. ನೋಡನ್ ತಗೊಳ್ಳಿ ಅಂಕಲ್. ಕೊಡುವ. ಮತ್ತೀಗ ಹೆಂಗೆ ಹುಡ್ಗ ಒಪ್ಪಿಗೆ ಆದ್ನ ನಿಮ್ಗೆ? ಏನಮ್ಮ ಬಾರ್ತವ ವಿಷ್ಣು? ಅದೇನಪ್ಪ, ನಮ್ದೇನಿಲ್ಲ, ನಾವಿಬ್ರು ಒಪ್ಕೊಂಡಿದೀವಿ. ನನ್ನ ಮಗಳಿಗೂ ಇಷ್ಟ ಆಗೈತೆ, ಅವಳು ನಾಚ್ಕೊಳ್ಳೋದ್ರಲ್ಲಿ ಗೊತ್ತಾಗ್ತೈತೆ. ಹೂನಣ್ಣ, ನಮಗೆ ಇಷ್ಟ ಆಗಿದೆ, ನಮ್ಮ ಮಗಳಿಗೂ ಕೂಡ ಇಷ್ಟ ಆಗಿದೆ. ಇನ್ನ ಮುಂದಿನ ಮಾತುಕತೆನ ಇಟ್ಕೋಬಹುದು. ಹಂಗಾರೆ ಗಂಗವ್ವ, ನೀನೇನ್ ಹೇಳ್ತೀಯಾ? ನಮ್ದೇನೇನಿಲ್ಲ ಸೋಮಣ್ಣ, ನಮಗೂ ಹುಡುಗಿ ಇಷ್ಟ ಆಗೈತೆ, ಮದ್ವೆ ಇಟ್ಕೊಳ್ಳೋಣ ಬಿಡಿ. ಹುಡುಗಿಗೆ ಏನೇನ್ ಕೊಡ್ತೀರಾ? ಅದೇ ಗಂಗಮ್ಮರೆ ಹೇಳಿದ್ನಲ್ಲ, ನಮ್ ಕೈಲಿ ಏನಾಗುತ್ತೋ ಕೊಡ್ತೀವಿ. ನಮ್ಗೆ ಇರೋದಂತ ಇದೊಂದೇ ಮನೆ, ಆಸ್ತಿ ಗೀಸ್ತಿ ಜಮೀನ್ ಅಂತ ಏನಿಲ್ಲ. ಹುಡುಗಿಗೆ ಒಂದ್ ಚಿಕ್ಕ ನೆಕ್ಲೆಸು, ದೊಡ್ಡ ನೆಕ್ಲೆಸು, ಒಂದ್ ಸೆಟ್ ವಾಲೆ ಜುಮ್ಕಿ, ಮತ್ತೆ ನಿಮ್ಗೆ ಹೆಂಗ್ ಇಷ್ಟ ನಂಗೆ ಮದುವೆ ಮಾಡ್ಕೊಡ್ತೀವಪ್ಪ. ಒಡವೆ ತಗೊಂಡು ಏನ್ ಮಾಡೋಣ ಹೇಳಿ? ಜಮೀನು ಬೇರೆ ಇಲ್ಲ ಅಂತ ಅಂತೀರಾ, ಇಲ್ದಿದ್ಮೇಲೆ ಕೊಡ್ಸಿ ಅಂತ ಹೇಳಕ್ ಆಗಲ್ಲ. ಇರೋದನ್ನೇ ಕೇಳ್ತೀವಿ. ಹೆಂಗೋ ಒಂದು ಚಿಕ್ಕ ನೆಕ್ಲೆಸು, ಒಂದು ದೊಡ್ಡ ನೆಕ್ಲೆಸು, ವಾಲೆ ಜುಮ್ಕಿ ಕೊಡ್ತಿರಲ್ಲ, ಹಂಗೆ ಒಂದ್ 4 ಬಳೆ, ಆಮೇಕಿಂದ 1 kg ಬೆಳ್ಳಿ. ಆಮೇಲೆ ನನ್ನ ಮಗಂಗೆ ಏನ್ ಬೇಡವಾ? ಆಮೇಲೆ ನಾಳೆ ದಿನ ಆಡ್ಕೋತಾರೆ ನಮ್ಮೂರಾಗೆ, ನೋಡಪ್ಪ ಅವಳಿಗೆ ಹಿಂಗೆ ಏನು ಆಗ್ಲಿಲ್ಲ ಅಂತ. ಅದಕ್ಕೆ ಯಾಕೆ ಒಂದು ಉಂಗ್ರ, ಒಂದು ಬ್ರಾಸ್ಲೈಟ್ ಕೈಗೆ, ಒಂದು ಕತ್ತಿಗೆ ಚೈನು, ಇಷ್ಟು ಹಾಕಿ ಒಂಚೂರು ಜೋರಾಗೆ ಮದುವೆ ಮಾಡ್ಕೊಟ್ಬಿಡಿ. ಏನೋ ನಾವೇನ್ ಪದೇ ಏನ್ ಕೇಳಲ್ವಲ್ಲ. ಮದುವೆ ಆಗೋದು ಜೀವನದಾಗ ಒಂದೇ ಸರಿ. ಅದು ಅಲ್ಲದೆ ನಮ್ಮೂರಾಗೆ ನಾವೇ ತುಂಬಾ ಅನುಕೂಲವಾಗಿರೋದು. ನೋಡಪ್ಪ, ಎಂತ ಮನೆಯಿಂದ ಎಂತಂದ್ರು ಹುಡುಗಿ ಮನೆಯಿಂದ ಏನು ಕೊಡ್ಲಿಲ್ಲ ಮಾಡ್ಲಿಲ್ಲ ಅಂತ ಆಡ್ಕೊಂತಾರ. ಆಮೇಲೆ ಯಾಕಲ್ವಾ ನಿಮ್ಗೂ ಕೆಟ್ಟ ಹೆಸರು. ಆಯ್ತಾಯ್ತು ಬಿಡಿ, ಒಂದ್ ಸೈಟ್ ವಾಲೆ ಜುಮ್ಕಿ, ನೆಕ್ಲೆಸ್ಸು, ಬಳೆ, ಮತ್ತೆ ಹುಡುಗನಿಗೆ ಏನೇನ್ ಬೇಕೋ ಎಲ್ಲ ಕೊಟ್ಟು ಚೆನ್ನಾಗೇ ಮಾಡ್ಕೊಡ್ತೀವಿ. ಹೇ ಭಾರತಿ, ಏನ್ ಹೇಳ್ತಿದ್ಯಾ ನೀನು? ಬಳೆ ಎಲ್ಲವೇ, ಬಳೆ ಮಾಡ್ಸಿಲ್ವಲ್ಲೇ? ಅದು ಅಲ್ದೆ ಇವಾಗ ಮದ್ವೆ ಅಂದ್ರೆ ಸುಮ್ನೆನಾ? ಖರ್ಚೆಲ್ಲ ಮದ್ವೆಗೆ ಆಗೋಗ್ತದ ಕಣೆ. ಇನ್ನ ಬಳೆ ಮಾಡ್ಸೋದಕ್ಕೆ ದುಡ್ಡಲ್ಲಿ ಮಿಗುತ್ತೆ ಹೇಳೋ? ರೀ, ನೀವ್ ಸುಮ್ನಿರಿ. ನನ್ ತವ್ರ ಮನೆಯಿಂದ ಬಳೆ ಕೊಟ್ಟಿದಾರಲ್ಲ, ಅದನ್ನೇ ನನ್ ಮಗಳಿಗೆ ಕೊಡ್ತೀನಿ. ಅಲ್ಲ ಕಣೆ, ನೀನ್ ಬಳೆ ಕೊಟ್ರೆ ನಿನಗೆ? ಸುಮ್ನಿರಿ, ನನ್ ಮಗಳು ಚೆನ್ನಾಗಿರ್ಲಿ, ಅವಳಿಗಿಂತ ಹೆಚ್ಚ ನನ್ ಬಳೆ. ಏನೋ ಮಾತಾಡ್ತಿದ್ದೀರಾ? ನಾವ್ ಹೇಳಿದಕ್ಕೆ ಒಪ್ಪಿಗೆ ಇದೆ ತಾನೆ? ಒಪ್ಪಿಗೆ ಇದೆ, ಆದ್ರೆ ಬಳೆ ಕೊಡ್ತೀವಿ, ಆದ್ರೆ ಸ್ವಲ್ಪ ಹಳೇದು. ನನಗೆ ನನ್ನ ತವ್ರ ಮನೆಯಿಂದ ಕೊಟ್ಟಿದ್ರು ಬಳೆನ, ಆ ಬಳೆನೇ ನನ್ನ ಮಗಳಿಗೆ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಆಗ್ಬೋದು, ಚಿನ್ನನೇ ಅಲ್ವಾ, ಹಳೇದಾದ್ರೇನು ಹೊಸ್ತಾದ್ರೇನು ನಡೆಯುತ್ತೆ ಬಿಡಿ. ಸರಿ ಬರ್ತವ, ಹಂಗಿದ್ರೆ ನಾವೀಗ ಹೊರಡ್ತೀವಿ. ಮದ್ವೆಗೆ ಏನೇನ್ ಬೇಕೋ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ.
ಮದ್ವೆನ ಒಂಚೂರು ಜೋರಾಗಿ ಮಾಡ್ಕೊಟ್ಬಿಡ್ರಪ್ಪ. ನಮ್ಮ ಕಡೆ ಕಾಲೆಳೆಯೋರು ಜಾಸ್ತಿ. ಇಲ್ಲ ಇಲ್ಲ, ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ, ಮದ್ವೆನ ಜೋರಾಗೆ ಮಾಡ್ಕೊಡ್ತೀವಿ. ಸರಿ, ಹಾಗಿದ್ರೆ ನಾವಿನ್ ಹೊಡ್ತೀವಿ. ನಾವು ಇನ್ನೆಲ್ಲ ಮದ್ವೆಗೆಲ್ಲ ರೆಡಿ ಮಾಡ್ಕೋಬೇಕಲ್ಲ. ಧನುರ್ಮಾಸ ಕಳಿತಿದ್ದಂಗೆ ಮದ್ವೆ ಇಟ್ಕೊಬಿಡೋಣ. ಅಷ್ಟರಲ್ಲಿ ಮದ್ವೆಗೆ ಏನೇನ್ ಬೇಕೆಲ್ಲ ರೆಡಿ ಮಾಡ್ಕೋಬೇಕಲ್ಲ, ಟೈಮ್ ಬೇಕಲ್ಲ. ಹೌದೌದು, ಹಾಗೆ ಆಗ್ಲಿ. ಹ್ಞೂ ಬಿಡವ ಬಾತವ, ನಿನ್ ಮಗಳು ರಾಣಿ ಇದ್ದಂಗೆ ಇರ್ತಾಳೆ. ನಿನ್ ಮಗಳ ಬಗ್ಗೆ ಯೋಚನೆ ಬಿಟ್ಬಿಡು. ಸರಿ 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 ಬಾರ್ತಕ್ಕ, ನಾವಿನ್ ಹೊಡ್ತೀವಿ. ಈ ಮದ್ವೆ ಗಂಡ್ ಕುಮಾರಂಗಂತೂ ಹುಡುಗಿ ಅಂದ್ರೆ ನಮ್ ಕಾವ್ಯ ತುಂಬಾನೇ ಇಷ್ಟ ಆಗ್ಬಿಟ್ಟಿರ್ತಾಳೆ. ಅಮ್ಮ ಎಷ್ಟಾದ್ರೂ ವರದಕ್ಷಿಣೆ ತಗೊಳ್ಳಿ, ಏನಾದ್ರೂ ಕೇಳ್ಕೊಳ್ಳಿ, ನನಗ್ ಮಾತ್ರ ಕಾವ್ಯನೇ ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿರ್ತಾನೆ. ಅದು ಅವರು ಈ ರೀತಿ ಎಲ್ಲ ಕೇಳಿದ್ರು ಅಂತ ಬೇಜಾರು ಮಾಡ್ಕೋಬೇಡಿ. ಅವ್ರು ಸ್ವಲ್ಪ ಹಾಗೇನೆ. ಆದ್ರೆ ಮದ್ವೆ ಆದ್ಮೇಲೆ ನಿಮ್ಮ ಮಗಳು ತುಂಬಾ ಚೆನ್ನಾಗಿರ್ತಾಳೆ. ಹಾಗಂತ ಕಾವ್ಯರ ಅಪ್ಪ ಅಮ್ಮಂಗೆ ಮದ್ವೆ ಗಂಡಿನ ಫ್ರೆಂಡ್ ರಾಮು ಧೈರ್ಯ ಹೇಳ್ಬಿಟ್ಟು ಹೋಗ್ತಿರ್ತಾನೆ. ಹಬ್ಬಬ್ಬಬ್ಬ, ಹುಡುಗ ಹುಡುಗ ಚಿನ್ನ ರೀ. ನಮ್ ಕಾವ್ಯ ಎಷ್ಟು ಅದೃಷ್ಟ ಮಾಡಿದಾಳಲ್ವಾ. ಹುಡುಗ ನಮ್ಮಂಗೆ ದುರಾಸೆ ಇದ್ರು ಕೂಡ ಹುಡುಗ ಅಪರಂಜಿ ಅಲ್ವರಿ. ನೋಡಿ ಬಂದ್ಬಿಟ್ಟು ಹೇಗ್ ಧೈರ್ಯ ಹೇಳ್ಬಿಟ್ಟು ಹೋಗ್ತಾನೆ. ನಮ್ಗೆ ಗಂಡ್ ಮಗ ಇಲ್ಲ ಅನ್ನೋ ಕೊರತೆನ ಈಗಿಸ್ಬಿಡ್ತಾನೆ ರೀ. ಹೌದು ಭಾರತಿ, ಹುಡುಗ ಬಹಳ ಒಳ್ಳೆಯವನು. ಇರಿ, ನನ್ ಮಗಳು ಹೋಗಿ ಮೊದ್ಲು ಹೇಳ್ಬೇಕು ನಾನು ಈ ವಿಷಯನ ರೀ. ಆಮೇಲೆ ಇನ್ನೊಂದು, ಮದ್ವೆಗೆ ಏನು ತೊಂದರೆ ಆಗ್ಬಾರ್ದು, ಏನು ಕೊರತೆ ಆಗ್ಬಾರ್ದು. ಅಷ್ಟು ಅದ್ದೂರಿಂದ ಮಾಡಿ ನನ್ ಮಗಳನ್ನ ಕಳಿಸ್ಬೇಕು ನಾನು. ನನ್ ಕಂದ ಗಂಡನ್ ಮನೆಗೆ ಹೋಗಿ ಏನು ತೊಂದರೆ ಪಡಬಾರ್ದು ರೀ. ಯಾರ ಹತ್ರನೂ ಒಂದ್ ಮಾತು ಕೂಡ ಅನ್ಸ್ಕೋಬಾರ್ದು. ಅದಕ್ಕೆ ನಾನು ನನ್ನ ತವ್ರ ಮನೆಯಿಂದ ಕೊಟ್ಟಿರೋ ಬಳೆಗಳನ್ನ ಕೂಡ ಅವಳಿಗೆ ಕೊಡ್ಬೇಕು ಅಂತ ಅನ್ಕೊಂಡಿದ್ದು. ಹೌದು ಭಾರತಿ, ತಾಯಿ ಹೃದಯ ಅಂದ್ರೆ ಹಾಗೆ ಅಲ್ವಾ. ಮಕ್ಳಿಗೋಸ್ಕರ ಎಲ್ಲನೂ ತ್ಯಾಗ ಮಾಡ್ಬಿಡ್ತಾಳೆ ತಾಯಿ. ಹೌದು ರೀ, ನಾನ್ ಮಾತ್ರ ಅಲ್ಲ, ಪ್ರತಿಯೊಬ್ಳು ತಾಯಿ ಕೂಡ ತನ್ನ ಮಕ್ಳಿಗೋಸ್ಕರ ಎಲ್ಲ ತ್ಯಾಗನೂ ಮಾಡ್ಬಿಡ್ತಾಳೆ ರೀ. ಅವಳಿಗೆ ತಾನೆ ಮಕ್ಳು ಬಿಟ್ರೆ ಬೇರೆ ಯಾರು ಇರ್ತಾರೆ ಹೇಳಿ ಪ್ರಪಂಚ. ಹೀಗಂತ ಹೇಳ್ತಾ ಭಾರತಿ ಅವಳ ಮಗಳ ಹತ್ರ ಹೋಗ್ತಾಳೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಪ್ರತಿಯೊಬ್ರು ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಾವು ಹಾಕುವಂತ ವಿಡಿಯೋಸ್ನ ತಪ್ಪದೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಶೇರ್ ಮಾಡಿ. ಯಾರೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ, ತಪ್ಪದೆ ನೋಡಿ. ಅಲ್ಲಿವರೆಗೂ ಬಾಯ್.